ನಮ್ಮ ಜೊತೆಗೆ ಶ್ರೀಧರ್ ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಮಾತಾಡೋಣ ಸರ್. ನೀವು ಹೇಳ್ತಾ ಇದ್ರಿ ಎಸ್ ಜಾನಕಿ ಅಮ್ಮ ಅವರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ವಯಸ್ಸಿನಲ್ಲೂ ಕೂಡ 80ರ ಪ್ರಾಯದಲ್ಲೂ ಕೂಡ ಅವರ ಒಂದು ಕಂಠಸಿರಿ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿ. ಪ್ಲೀಸ್ ಕಂಟಿನ್ಯೂ ಸರ್. ಬಹಳ ಅವ್ರಿಗೆ ಹತ್ತಿರದವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಅಸ್ತಮಾ ಸಮಸ್ಯೆ ಇತ್ತು ಆಕ್ಚುಲಿ. ಓಕೆ. ಅಸ್ತಮಾ ಸಮಸ್ಯೆ ಇದ್ರೂ ಕೂಡ ಅವರು ಅದರ ಎಫೆಕ್ಟ್ ಅವ್ರ ಕಂಠದ ಮೇಲೆ ಯಾವತ್ತೂ ಆಗ್ಲಿಲ್ಲ. ಓಕೆ. ಅಷ್ಟು ಸೊಗಸಾಗಿ ಹಾಡ್ತಾ ಇದ್ರು. ಆಮೇಲೆ ಜಾನಕಿ ಅವ್ರ ವಿಶೇಷತೆ ಎಲ್ಲರಿಗೂ ಗೊತ್ತಿದೆ. ಅವರು 9 ವರ್ಷದಿಂದ 90 ವರ್ಷದವರೆಗೆ ಎಲ್ಲರ ಧ್ವನಿಗೂ ಕೂಡ ಹೊಂದಿಕೆ ಆಗುವಾಗ ಹಾಡ್ತಾ ಇದ್ರು. ಕರೆಕ್ಟ್ ಸರ್. ಹೌದು. ಹಾಂ ಸರ್. ಆಮೇಲೆ ಅವರು ಬೇರೆ ಬೇರೆ ಭಾಷೆನಲ್ಲಿ ಹಾಡಿದ್ದಾರೆ. ಹಿಂದಿನಲ್ಲಿ ಹಾಡಿದ್ದಾರೆ, ಮಲಯಾಳಂ ಅಲ್ಲಿ ಹಾಡಿದ್ದಾರೆ. ಹೌದು. ಜಾನಕಿ ಅವರ ವಿಶೇಷ ಏನು ಅಂದ್ರೆ ಅವ್ರಿಗೆ ಎಲ್ಲಾ ಭಾಷೆಯನ್ನು ಕಲ್ತು ಹಾಡಿದ್ದಾರೆ. ಓಕೆ. ಅವರು ಪ್ರತಿ ಹಾಡನ್ನ ಹಾಡುವ ಮುಂಚೆ ಅದರ ಸಂದರ್ಭ ಏನು ಅಂತ ಕೇಳ್ಕೊಳ್ಳೋರು, ಅದಕ್ಕೆ ಯಾವ ತರದ ಭಾವ ಬೇಕು ಅಂತ ಕೇಳ್ಕೊಳ್ಳೋರು, ಅದನ್ನ ಕೊಟ್ಟು ಹಾಡ್ತಾ ಇದ್ರು ಅವರು. ಅದು ಅವ್ರ ಬಹಳ ದೊಡ್ಡ ವಿಶೇಷತೆ ಅನ್ಸುತ್ತೆ. ಅಂದ್ರೆ ಯಾವುದೇ ಭಾಷೆ ಇದ್ರೂ ಕೂಡ ಅದನ್ನ ಹೇಗೆ ಸರ್, ಅಂದ್ರೆ ಫಸ್ಟ್ ಆ ಭಾಷೆನ ಕಲ್ತು ಅದರ ಒಂದು ಭಾವಗಳನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಸುಮ್ಮನೆ ಆ ಪದಗಳ ಜೋಡಣೆಯನ್ನ ಮಾಡ್ಕೊಂಡು ಹಾಡುವಂಥದ್ದಲ್ಲ, ಅದ್ರ ಭಾವ ಏನಿದೆ, ಯಾವ ಅರ್ಥದಲ್ಲಿ ಲಿರಿಸಿಸ್ಟ್ ಬರೆದಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಯಾವ ರೀತಿ ಆಗಬೇಕು ಅದನ್ನ ಅರ್ಥ ಮಾಡ್ಕೊಂಡು ಹಾಡುವಂತ ಒಬ್ಬ ಗಾಯಕಿ ಆಗಿದ್ರು ಅಂತೀರಿ. ಹೌದು. ಅದು ಆಕ್ಚುಲಿ ಅವರು ಮಲಯಾಳಂ ಅಲ್ಲಿ ಒಂದ್ಸಲ ಸಲೀಲ್ ಚೌಧರಿ ಅವರ ಹಾಡಿನ ಬಗ್ಗೆ ಅವರೇ ಒಂದು ಘಟನೆ ನನಗೆ ಹೇಳಿದ್ದು. ಹಾ ಸರ್. ಮಲಯಾಳಂ ಸಲೀಲ್ ಚೌಧರಿ ಗೊತ್ತಿಲ್ಲ, ಆದ್ರೆ ಜಾನಕಿ ಗೊತ್ತಿತ್ತು. ಕರೆಕ್ಟ್ ಹೌದು. ಸೊ ಅವಾಗ ಅವರು ಹೇಳ್ತಾ ಇದ್ರು, ಇಲ್ಲ ಈ ಪದ ತಪ್ಪಿದೆ, ಬ್ರೇಕ್ ಮಾಡ್ತಾ ಇದ್ರ ನೀವು, ಹೀಗ್ ಹಾಡ್ಬೇಕು ಅಂತ ಹೇಳಿ ತಿದ್ದಿ ಹಾಡಿದ್ರು. ಕನ್ನಡದಲ್ಲಿ ಕೂಡ ಅವ್ರು ಆ ತರದನ್ನ ಮಾಡಿದ್ದಾರೆ. ಆಮೇಲೆ ಈ ಕರೆದರೂ ಕೇಳದೆ ಅವ್ರು ಬಿಸ್ಮಿಲ್ಲಾ ಖಾನ್ ಅವರ ಜೊತೆಗೆ ಹಾಡುವಾಗ, ಸೊ ಒಂದು ಸ್ಟುಡಿಯೋದ ಒಂದು ರೂಮಲ್ಲಿ ಬಿಸ್ಮಿಲ್ಲಾ ಖಾನ್, ಒಂದು ರೂಮ್ ನಲ್ಲಿ ಜಾನಕಿ ಅವರು. ಜಾನಕಿ ಅವರು ಕರೆದರೂ ಕೇಳದೆ ಹಾಡಿದ್ಮೇಲೆ ಹಿಂಗ ಹಾಡ್ ಕೇಳಿದ್ರೆ ಗೊತ್ತಿರುತ್ತೆ. ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿಲಿ ನುಡಿಸ್ತಾರೆ ಅದನ್ನ. ಕರೆಕ್ಟ್ ಹೌದು. ಸೊ ಈ ಕಡೆ ವಾಯ್ಸೇ ಬರ್ಲಿಲ್ಲ ಅಂದಾಗ ಗಾಬರಿಯಾಗಿ ಜಿ ಕೆ ವೆಂಕಟೇಶ್ ಸಂಗೀತ ನಿರ್ದೇಶಕರು ಬಂದು ನೋಡಿದ್ರೆ ಅವರು ಬಿಸ್ಮಿಲ್ಲಾ ಖಾನು ಕ್ಯಾ ಮೀಟಿ ಆವಾಜ್ ಬೇಟಿ ಅಂತ ಹೇಳಿ ಅಚ್ಚರಿಯಿಂದ ಕೂತ್ಬಿಟ್ಟಿದ್ರಂತೆ. ಆ ಘಟನೆನ ಜಾನಕಿ ಅವ್ರಿಗೂ ಸ್ವತಃ ಇಷ್ಟವಾದ ಘಟನೆ ಅದು. ಅದು ನೆನಪು ಮಾಡ್ಕೊಳ್ಳೋರು ಜಾನಕಿ ಯಾವಾಗ್ಲೂ. ಹಾಗೆ ಅನೇಕ ಹಾಡುಗಳ ಹಿಂದೆ ಈ ತರದ ಘಟನೆಗಳಿದೆ. ಮತ್ತೆ ನನಗ ಅರ್ಪಣಾ ಭಾವ ಇದೆಯಲ್ಲ, ಬಹಳ ಮಹತ್ವ ಜಾನಕಿ ಅವರು ಎಲ್ಲ ಹಾಡಿಗೂ ಕೊಟ್ಟಿರುವಂತಹ. ಆಮೇಲೆ ನಾವು ಜಾನಕಿ ಅವ್ರ ಬಗ್ಗೆ ಮಾತನಾಡುವಾಗ ಅವರ ಪತಿ ರಾಮ್ ಪ್ರಸಾದ್ ಅವರನ್ನು ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಜಾನಕಿ ಅವರು ಈ ಹಂತಕ್ಕೆ ಬೆಳೆಯೋದಕ್ಕೆ ರಾಮ್ ಪ್ರಸಾದ್ ಕಾರಣ. ಅದು ನಾನು ಕಣ್ಣಾರೆ ನೋಡಿದೀನಿ. ಪ್ರತಿ ಸಂದರ್ಭ ರೆಕಾರ್ಡಿಂಗ್ ಅಲ್ಲಿ ಕೂಡ ಅವರು ಜೊತೆಗೆ ಬರೋರು, ಜಾನಕಿ ಅವರಿಗೆಲ್ಲ ಅನುಕೂಲ ಇದೆಯಾ ಅಂತ ನೋಡೋರು, ವ್ಯವಹಾರದ ಯಾವ ತಂಟಿಯೂ ಜಾನಕಿ ಅವ್ರಿಗೆ ಬರದಾಗ ನೋಡ್ಕೊಂಡಿದ್ದು ರಾಮ್ ಪ್ರಸಾದ್. ಸರ್, ನೀವು ಅವ್ರ ಬಗ್ಗೆ ಪುಸ್ತಕ ಬರೆದಿದ್ದೀರಿ ಅಂತ ಹೇಳಿ ಕೇಳ್ಬಿಟ್ವಿ. ಸೊ ಅವಾಗ ಅವ್ರ ಜೊತೆಗೆ ಏನಾದ್ರು ಒಡನಾಟ, ಅವ್ರ ಜೊತೆಗೆ ಭೇಟಿ ಮಾಡಿದ್ದು, ಮಾತಾಡಿದ್ದು, ಕೆಲವೊಂದಷ್ಟು ಇನ್ಸಿಡೆಂಟ್? ಬಹಳ ವರ್ಷಗಳ ಒಡನಾಟ ಅವ್ರ ಜೊತೆಗೆ ನನಗೆ. ಅದೊಂದು 30-35 ವರ್ಷಗಳ ಒಡನಾಟ. ಅವ್ರು ಹಾಡ್ತಿದ್ದ ಕಾಲದಲ್ಲಿ, ಹಾಡ್ ಮ್ಯೂಸಿಕ್ ಕಾಲದಲ್ಲಿ, ಬಹಳ ಮುಖ್ಯವಾಗಿ ಅವ್ರು ಆರ್ ಎನ್ ಜಯಗೋಪಾಲ್ಗೆ ಹೆಚ್ಚು ಪ್ರಿಯರಾಗಿದ್ರು. ಅವ್ರ ಅನೇಕ ಹಾಡುಗಳು ಜಯಗೋಪಾಲ್ ಹಾಡಿದ್ದಾರೆ. ಜಯಗೋಪಾಲ್ ಅವರ 70ನೇ ವರ್ಷದ ಕಾರ್ಯಕ್ರಮನ ಮಾಡಿದಾಗಲೂ ಜಾನಕಿ ಅವ್ರು ಬಂದು ಹಾಡಿದ್ರು ನಮ್ಗೆ. ಇತ್ತೀಚೆಗೆ ಸರ್ ಅವರನ್ನ ಭೇಟಿ ಮಾಡಿದ್ದು ನೀವೇನಾದ್ರು? ನಾನು ಬಹುಶಃ ಒಂದು ಕಳೆದ ವಾರ ಫೋನ್ ಮಾಡಿದ್ದೆ. ಅವರು ಕೊಲ್ಲೂರು, ಉಡುಪಿ ಎಲ್ಲ ಕಡೆ ಹೋಗ್ತಾ ಇದೀನಿ, ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು 8-10 ದಿವಸದ ಹಿಂದೆ. ಸೊ ಅದೇ ಲಾಸ್ಟ್ ಸರ್ ಮಾತಾಡಿದ್ದು? ಹೌದು. ನಾನು ಮತ್ತೆ ಅವರು ಆರೋಗ್ಯವಾಗಿದ್ದೀನಿ ಅಂತಲೇ ಅಂದ್ರು ಅವ್ರು ಆಕ್ಚುಲಿ. ಸರ್, ಅಸ್ತಮಾ ಬಿಟ್ರೆ ಬೇರೆ ಇನ್ನೇನಾದ್ರೂ ಉಸಿರಾಟದ ತೊಂದರೆ, ಸಮಸ್ಯೆ ಏನಾದ್ರು ಇದ್ದಿದ್ದು ಸರ್ ನಿಮ್ ನೋಡಿದ ಹಾಗೆ? ಇಲ್ಲ. ಅವರು ಒಂಥರ ಇದ್ದಕ್ಕಿದಂಗೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಬಂದ್ಬಿಡೋದು, ಬಿಟ್ರೆ ಅವ್ರ ಬೇರೆ ಎಲ್ಲ ಆರಾಮಾಗಿ. ನಾನು ಅದನ್ನೇ ಬಹಳ ಸೂಕ್ಷ್ಮವಾಗಿ ಹೇಳಿದ್ದು. ಅವ್ರು ಅಲೌಕಿಕತೆ ಕಡೆ ಹೋಗ್ಬಿಟ್ಟಿದ್ರು ಕಳೆದ 10 ವರ್ಷದಿಂದ. ಅಂದ್ರೆ ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ ಸರ್? ಡಿಸ್ಕಸ್ ಆಗಿತ್ತಾ ಈ ಅಲೌಕಿಕ ಕಡೆಗೆ ಯಾಕೆ ಒಲವು? ಅಲ್ಲ, ಹಾಗಂತಲ್ಲ. ಅವರು ಅಲ್ಲ, ಮೊದ್ಲಿಂದಲೂ ಅಷ್ಟೇನೆ. ಅವರು ರಾಮ್ ಪ್ರಸಾದ್ ಹೋದ ಮೇಲೆನೆ ಅವರು ಶ್ವೇತ ವಸ್ತ್ರಧಾರಿ ಆಗಿದ್ದು. ಎಲ್ಲ ಬಣ್ಣದ ಸೀರೆ ಎಲ್ಲವನ್ನ ನಿಲ್ಲಿಸ್ಬಿಟ್ಟು
ಆವಾಗಿಂದಲೇ ಅವರಿಗೆ ಅಲೌಕಿಕದ ಕಡೆಗೆ ಅವ್ರ ಮನಸ್ಸಿತ್ತು. ಮತ್ತದು ಬಹಳ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಮತ್ತು ಬಹಳ ನಂಬೋರು ಅವರು. ಓಕೆ ಸರ್, ಅವರು ಕೊನೆಯದಾಗಿ ಹಾಡಿದ್ದು ಅಥವಾ ನೀವು ನೆನಪು ಮಾಡ್ಕೊಳ್ಳೋ ಹಾಗೆ ಅವರ ಗೀತೆ ಅಥವಾ ಅವರು ಸ್ಟೇಜ್ ಮೇಲೆ ಯಾವತ್ತಾದರೂ ಮತ್ತೆ ಕೊನೆಯದಾಗಿ ಅವರ ಹಾಡ್ದಂಥದ್ದು ಅಥವಾ ಅವರ ಪರ್ಫಾರ್ಮೆನ್ಸು ಅದನ್ನು ನೆನಪಿಸ್ಕೊಳ್ಳೋದಾದ್ರೆ ಒಂದು ಘಟನೆ ನಾನು ನೆನಪು ಮಾಡ್ಕೊ, ಮೈಸೂರು ಮಲ್ಲಿಗೆ ಸಿನಿಮಾ ಗೊತ್ತಿರ್ಬೇಕು. ಅರವಿಂದ್ ಸ್ಟುಡಿಯೋದಲ್ಲಿ ಅಲ್ಲಿ ರೆಕಾರ್ಡಿಂಗ್ ಇದ್ದಿದ್ದು. ಅರವಿಂದ್ ಸ್ಟುಡಿಯೋದಲ್ಲಿ ಈಗಲೂ ಲಿಫ್ಟ್ ಇಲ್ಲ, ನಿಮ್ಗೆ ಗೊತ್ತಿದೆ. ರಾಮ್ ಪ್ರಸಾದ್ ಬಂದು ಅಯ್ಯೋ ಲಿಫ್ಟ್ ಇಲ್ಲ, ಹಾಡಕ್ ಸಾಧ್ಯನೇ ಇಲ್ಲ ಜಾನಕಿ ಅಂತಂದ್ರು. ಆಮೇಲೆ ಸಿ ಯಶ್ವತ್ ಹೇಗೋರನ್ನ ಬಹಳ ಇಲ್ಲೇ ಬಂದಿದ್ದೀರಾ, ಕಾಫಿ ಕುಡಿದು ಹೋಗ್ಬಿಡೋಣ ಅಂತ ಹೇಳಿ ಮೇಲೆ ಕರ್ಕೊಂಡು ಹೋಗಿ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗಿ ಹಾಡ್ಸಿದ್ರು. ಆಮೇಲೆ ಹಾಡಲ್ಲ ಅಂತಿದ್ರು, ಬಟ್ ದೀಪವು ನಿನ್ನದೆ ಗಾಳಿಯು ನಿನ್ನದೆ ಹಾಡು ಜಾನಕಿ ಅವ್ರಿಗೆ ಬಹಳ ಇಷ್ಟವಾದ ಹಾಡದ. ಆಮೇಲೆ ಅದನ್ನು ಬಹಳ ಸಲ ಹೇಳಿದಾರೆ, ಟಾಪ್ 10 ಅಲ್ಲಿ ಇದು ಮಿಸ್ ಆಗ್ಬಿಡೋದು ನನ್ಗೆ ಅಲ್ಲಿವರೆಗೆ ಬರದೇ ಇದ್ರೆ ನಾನು ಅಂತ ಹೇಳಿದಾರೆ. ಸರ್, ಅವರು ತುಂಬಾ ಇಷ್ಟಪಟ್ಟು ಅಥವಾ ಇವರ ಕಂಪೋಸಿಷನ್ ಅಲ್ಲಿ ಹಾಡಬೇಕು ಅನ್ನುವಂಥದ್ದು ಅಥವಾ ಹಾಡಿದ್ದು ಅದ್ರ ಬಗ್ಗೆ ಏನಾದರೂ ಯಾವತ್ತಾದ್ರೂ ಹಂಚ್ಕೊಂಡಿದ್ರ ಸರ್? ತುಂಬಾ ಕ್ಲಿಷ್ಟಕರವಾದ ಹಾಡಾಗಿರ್ಬೋದು ಅಥವಾ ತಮ್ಮ ನೆಚ್ಚಿನ ತಮಗೆ ತುಂಬಾ ಬಹಳ ಇಷ್ಟವಾದಂತಹ ಹಾಡು ಕಂಪೋಸಿಷನ್ ಅಂದ್ರೆ? ಹೌದು, ಹೇಮಾವತಿ ಸಿನಿಮಾಕ್ಕೆ ಶಿವ ಶಿವ ಎನ್ನದ ನಾಲಿಗೆ ಏಕೆ ಬಹಳ ಕಷ್ಟವಾದ ಹಾಡೋದು. ಅದು 2 ರಾಗದಲ್ಲಿ ಹೋಗುತ್ತೆ ಅದು. ಆವಾಗ ಆಕ್ಚುಲಿ ವೈದ್ಯನಾಥನ್ ಸಂಗೀತ ನಿರ್ದೇಶಕರು ವೈದ್ಯನಾಥನ್ ಹತ್ರ ಹೇಳಿದ್ರಂತ, ಅವಾಗಲ್ಲ ನನಗೆ ಹಾಡನ್ನ ಆಡಕ್ಕಾಗಲ್ಲ ಅಂತ. ಅವರು ಅಮ್ಮ ನಿಮಗಾಗಿ ಹಾಡನ್ ಮಾಡಿದೀನಿ, ನೀವು ಹಾಡೋದಾದ್ರೆ ಇನ್ಯಾರು ಹಾಡಕ್ ಸಾಧ್ಯ ಅಂತ ಹೇಳಿದ್ರಂತ. ಅವಾಗ ಜಾನಕಿ ಯಾವಾಗ್ಲೂ ಹೇಳೋರು, ನಾನು ತ್ಯಾಗರಾಜರನ್ನ ರಾಘವೇಂದ್ರ ಸ್ವಾಮಿಗಳನ್ನ ನೆನಪು ಮಾಡ್ಕೊಂಡೆ, ಅವರಿಬ್ಬರೇ ಹಾಡನ್ನ ಹಾಡ್ತಿದ್ದಾರೆ ನನ್ನ ಹತ್ರ ಅಂತ ಹೇಳಿ. ಇವತ್ತು ಹಾಡು ಬಹಳ ಅಮೋಘವಾಗಿದೆ. ಸರ್, ನೀವು ನೋಡಿರೋ ಹಾಗೆ ಈಗ ಜಾನಕಮ್ಮ ಅವರ ಧ್ವನಿ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಸೂಟ್ ಆಗುವಂಥದ್ದು. ಸೊ ನೀವು ನೋಡಿದ ಹಾಗೆ ಇಂಥ ಒಬ್ಬ ಪರ್ಟಿಕ್ಯುಲರ್ ನಟಿಗೆ ಅವರ ಹಾಡುಗಳಿಗೆ ಇವರ ಧ್ವನಿ ಇದ್ರೇನೆ ಸೂಪರ್ ಹಿಟ್ ಆಗುತ್ತೆ ಸಾಂಗ್ ಅನ್ನುವಂಥದ್ದು. ಸೊ ಆ ಥರದ್ದು ಯಾವ್ದಾದ್ರು ಒಂದು ನೆನಪು ಮಾಡ್ಕೊಳ್ಳೋದು? ಇಲ್ಲ, ಜಾನಕಿ ಹಾಗೆ ಬಹಳ ವರ್ಸಟೈಲ್ ಸಿಂಗರ್. ಯಾವ ಕಲಾವಿದೆಗಾದ್ರೂ ಅದಕ್ಕೆ ಹೇಳಿಲ್ಲ, 90 ವರ್ಷದ ಮುದುಕಿಗೆ ಬೇಕಾದ್ರೂ ಹಾಡೋರು ಅವರು, ಎಲ್ಲೂ ಹೋಗಲ್ಲ ಮಾವ ಹಾಡನ್ ಬೇಕಾದ್ರೂ ಹಾಡೋರು. ಹೌದು, that is the beauty of our voice. Very true sir, very true sir. Yes sir. ಸರ್, ಇವತ್ತು ನಾವು ಅವರನ್ನ ಕಳ್ಕೊಂಡಿದ್ದೀವಿ. 88 ವರ್ಷ ವಯಸ್ಸು, ಬಟ್ ಸ್ಟಿಲ್ ಇನ್ನೂ 16 ವರ್ಷಗಳ ಕಾಲ ಜಾನಕಿ ಅಮ್ಮ ಅವ್ರು ನಮ್ಮ ಜೊತೆಗೆ ಇರಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿದೆ. ಬಹುಶಃ ನಾವು ಜಾನಕಿನ ಯಾಕೆ ನೆನಪು ಮಾಡ್ಕೋಬೇಕು ಅಂತಂದ್ರೆ 2 ಕಾರಣ ನಂಗೆ ಬಹಳ ಮುಖ್ಯವಾಗಿ ಉಳಿಯೋದು. ಒಂದು, ಕನ್ನಡದಲ್ಲಿ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ಕೊಡ್ತಾ ಇರ್ಲಿಲ್ಲ ಒಂದ್ ಕಾಲದಲ್ಲಿ. ರಾಜ್ಯ ಪ್ರಶಸ್ತಿಯನ್ನ ಕೊಡದೆ ನಾನು ಹಾಡಲ್ಲ ಅಂತ ಹೇಳಿ 6 ವರ್ಷ ಅವ್ರು ಕನ್ನಡದಲ್ಲಿ ಹಾಡೋದನ್ನ ನಿಲ್ಸಿದ್ರು. ಅವರ ಹೋರಾಟದ ಫಲವಾಗಿ ಕನ್ನಡದಲ್ಲಿ ಇವತ್ತು ರಾಜ್ಯ ಪ್ರಶಸ್ತಿಗಳು ಗಾಯಕಿಯರಿಗೂ ಸಿಗ್ತಾ ಇದೆ. ದುರದೃಷ್ಟ ಸಂಗತಿ ಏನು ಅಂತಂದ್ರೆ ಕನ್ನಡದಲ್ಲಿ ಇವದವರೆಗೂ ಜಾನಕಿಗೆ ನಾವು ಕೊಡ್ಲಿಲ್ಲ ಅದನ್ನ, ಆ ಪ್ರಶಸ್ತಿಯನ್ನ. ಲೈಫ್ ಟೈಮ್ ಅವಾರ್ಡ್ ಕೂಡ ಕೊಡ್ಲಿಲ್ಲ. 2ನೇದು, ಅವರು ಪದ್ಮಭೂಷಣವನ್ನ ನಿರಾಕರಿಸಿದ್ರು ಅವರು. ಯಾಕೆಂದ್ರೆ ದಕ್ಷಿಣ ಭಾರತದವರಿಗೆ ಅನ್ಯಾಯ ಆಗ್ತಾ ಇದೆ, ಉತ್ತರ ಭಾರತದವರಿಗೆ ನೀವು ದಾದಾ ಸಾಹೇಬ್ ಫಾಲ್ಕೆ ಅಂತ ದೊಡ್ಡ ಅವಾರ್ಡ್ ಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಧ್ವನಿಗೆ ಇನ್ನಷ್ಟು ಜನ ಸೇರ್ಸಿದ್ರೆ ಬಹುಶಃ ಬಹಳ ಜೆನ್ಯೂನ್ ಪ್ರಶ್ನೆ ಅದು. ಈ ತರದ ಹೋರಾಟಗಳಿಗೆ ಜಾನಕಿ ನಂಗೆ ಬಹಳ ಮುಖ್ಯ ಅಂತ ಅನಿಸ್ತಾರೆ. ಸರ್, ಜಾನಕಿ ಅಮ್ಮ ಅವರ ಆರಂಭದ ದಿನಗಳು ಅಂದ್ರೆ ಅವರ ಸ್ಟ್ರಗ್ಲಿಂಗ್ ಡೇಸ್ ಅಥವಾ ಅವರ ಒಂದು ಸಂಗೀತಾಭ್ಯಾಸ, ಸೊ ಆ ದಿನಗಳು ಅದನ್ನೇನಾದ್ರೂ ಒಂದು ಸ್ವಲ್ಪ ಮೆಲುಕು ಹಾಕ್ಬೋದಾ ಶ್ರೀಧರ್ ಮೂರ್ತಿ ಅವರ? ಅವ್ರು ಶಾಸ್ತ್ರೀಯ ಸಂಗೀತ ಕಲಿತೇ ಇಲ್ಲ. ಅವರು ಹಾಡೋದಕ್ಕೆ ಶುರು ಮಾಡೋದು. ಅವರು ಒಂಥರ ಚೈಲ್ಡ್ ವಂಡರ್. ಅವರು ಚಿಕ್ಕೊಂದಿದ್ದಾಗ್ಲೇ ಹಾಡ್ತಾ ಇದ್ರು. ಆಮೇಲೆ AVM ನಿಂದ ಚಿತ್ರ ಸಂಗೀತಕ್ಕೆ ಬಂದ್ರು. ಆಮೇಲೆ ಯಶಸ್ಸೇ. ಸ್ಟ್ರಗಲಿಂಗ್ ಅನ್ನೋದು ಜಾನಕಿ ಮಟ್ಟಿಗೆ ಯಾವತ್ತೂ ಇರ್ಲಿಲ್ಲ. ವಂಡರ್ಫುಲ್. ಅವರು ಆಲ್ವೇಸ್ ಕೆಪ್ಟ್ ಹರ್ ನಂಬರ್ 1. ಸರ್, ಅಂದ್ರೆ ಅವರ ಫ್ಯಾಮಿಲಿ ಅದರಲ್ಲಿ ಯಾರಾದ್ರೂ ಸಂಗೀತಗಾರರಿದ್ದು ಅಲ್ಲಿಂದ ಏನಾದ್ರೂ ಬಳುವಳಿಯಾಗಿ ಬಂದಿದ್ದ ಅಥವಾ ಬ್ಲೆಸ್ಡ್ ಚೈಲ್ಡ್ ಅಂತ ಹೇಳ್ಬೋದಾ? ಬ್ಲೆಸ್ಡ್ ಚೈಲ್ಡ್. ಓಕೆ. ಎಸ್ ಸರ್, ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಗೆ ಜಾನಕಿ ಅಮ್ಮ ಅವರನ್ನ ನೀವು ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀರಿ? ನಿಮ್ಮ ಪಾಲಿಗೆ ಎಷ್ಟು ದೊಡ್ಡ ಲಾಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಹಳ ದೊಡ್ಡ ಲಾಸ್.
ಯಾಕಂದ್ರೆ ಆ ಥರದ ಗಾಯಕಿ ಇನ್ನೊಬ್ರು ಬರಲ್ಲ. ಕೆಲವುದು ನಾವು ಬಹಳ ಕ್ಲೀಶಿಯಾಗಿ ತುಂಬಲಾರದ ನಷ್ಟ ಅಂತ ಮಾತಾಡ್ಬಿಡ್ತೀವಿ. ನಿಜ. ಇದು ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ, ನೋ ರಿಪ್ಲೇಸಬಲ್. ಇಂಥ ಗಾಯಕಿ ಇನ್ಯಾರು ಬರಲ್ಲ ಮುಂದೆ. ನಿಜ ಸರ್, ನಿಜ. ಹೌದು ಸರ್, ತಾವು ಹೇಳಿದ ಹಾಗೆ. ಬಟ್ ನಾವು ಕರ್ನಾಟಕದಲ್ಲಿ ಅಥವಾ ಕನ್ನಡದಲ್ಲಿ ಅವರಿಗೆ ಸಲ್ಲಬೇಕಾದಂಥ ಒಂದು ಗೌರವ ಕೊಡ್ಲಿಲ್ವಲ್ಲ ಅನ್ನುವಂಥ ಒಂದು ನೋವು ಕೂಡ ಒಂದು ಕಡೆ ಇದ್ದೇ ಇರುತ್ತೆ. ನಿಮ್ಮ ಮಾತುಗಳಲ್ಲಿ ಅದು ವ್ಯಕ್ತವಾಯಿತು. ಬಟ್ ಅವರಂತೂ ಯಾವತ್ತೂ ಕನ್ನಡ ಸಂಗೀತ ಲೋಕಕ್ಕೆ ಯಾವತ್ತೂ ಕೂಡ ಕೊರತೆ ಮಾಡಿದಂಥವ್ರಲ್ಲ. ಅವ್ರು ಹಾಡಿರುವಂತಹ ಅದಷ್ಟು ಹಾಡುಗಳು ಕೂಡ ಎಂದಿಗೂ ಅಜರಾಮರ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಶ್ರೀಧರ್ ಮೂರ್ತಿ ಅವರೇ, ತಾವು ನನ್ನ ಜೊತೆ ಮಾತನಾಡಿದ್ರಿ.